ನಾನು ಪ್ರಾಣಿ ಪಕ್ಷಿಗಳು ಅಂತೇನೆ ಉಳಿಯಲೇ ಮೈಸೂರು ರೇಷ್ಮೆ ಸೀರೆ ಹೌದು, ಮೈಸೂರು ರೇಷ್ಮೆ ಸೀರೆ ಅಂತೀನಿ, ಉಳಿಯಲಿ ಅಂತೀನಿ. ಮೈಸೂರಿನ ಹೆಮ್ಮೆಯ ಪರಂಪರೆ ಇದ್ರಿ. ಟಿ ನರಸೀಪುರ ರೇಷ್ಮೆ ಕಾರ್ಖಾನೆ, ನೂರಾರು ಮರಗಳು, ಪ್ರಾಣಿ ಪಕ್ಷಿಗಳು, ಮೈಸೂರು ರೇಷ್ಮೆ ಸೀರೆ, ನಮ್ಮ ಹೆಮ್ಮೆಯ ಮೈಸೂರು ಪರಂಪರೆ, ಮೈಸೂರು ಪರಂಪರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದ ಮೈಸೂರು ಕಾರ್ಖಾನೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದ ಕಾರ್ಖಾನೆ, ಟಿ ನರಸೀಪುರ ಮೈಸೂರು ಕಾರ್ಖಾನೆ, ನೂರಾರು ಮರಗಳು, ಮುಷ್ಟಿ ಕಟ್ಟಿ ಹೇಳಿ ಜೋರಾಗಿ, ನೂರಾರು ಮರಗಳು, ಪ್ರಾಣಿ ಪಕ್ಷಿಗಳು, ಮೈಸೂರು ರೇಷ್ಮೆ ಸೀರೆ, ಮೈಸೂರು ಪರಂಪರೆ, ಟಿ ನರಸೀಪುರ ಮೈಸೂರು ಕಾರ್ಖಾನೆ, ಟಿ ನರಸೀಪುರ ಮೈಸೂರು ಕಾರ್ಖಾನೆ. ಕೂತ್ಬೇಕು ಯಾರಾದ್ರು. ಪರಿಸರದಿಂದ ನಾವು ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿಯ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು. ಟಿ ನರಸೀಪುರದ ರೇಷ್ಮೆ ಕಾರ್ಖಾನೆ, ಟಿ ನರಸೀಪುರದ ರೇಷ್ಮೆ ಕಾರ್ಖಾನೆ ನೂರಾರು ವರ್ಷಗಳ ಮರಗಳು, ಪ್ರಾಣಿ ಪಕ್ಷಿಗಳು. ಕೊಡಗರು ಅದಕ್ಕೆ ಮಾತಾಡೋದು. ಬೇಕೇ ಬೇಕು, ಬೇಕೇ ಬೇಕು, ಈ ನರಸೀಪುರ ರೇಷ್ಮೆ ಫ್ಯಾಕ್ಟರಿ ಸಾವಿರಾರು ಮರಗಳು, ಸಾವಿರಾರು ಜಾತಿಯ ಪಕ್ಷಿಗಳು. ಬೇಕೇ ಬೇಕು, ಕಾನೂನಂತೆ ಕಾನೂನು, ಸರ್ಕಾರ ಒಂದೇ ಸರ್ಕಾರ, ನೀತಿಗೆಟ್ಟ ರಾಜ್ಯ ಸರ್ಕಾರಕ್ಕೆ, ಅವೈಜ್ಞಾನಿಕ ಆಡಳಿತ ಮಂಡಳಿಗೆ ಬೇಕೇ ಬೇಕು. ಉಳಿಯಲಿ ಈ ನರಸೀಪುರ ರೇಷ್ಮೆ ಫ್ಯಾಕ್ಟರಿ, ಈ ನರಸೀಪುರ ರೇಷ್ಮೆ ಫ್ಯಾಕ್ಟರಿ ಸಾವಿರಾರು ಮರಗಳು. ಅಮ್ಮ ಅಲ್ಲಿ ನೆರಳಿದೆ, ಆ ಕಡೆ ಹೊರಟೋಗಿ. ಅಲ್ಲಿ ಬನ್ನಿ, ನೆರಳಿದೆ ಬನ್ನಿ, ಅಲ್ಲಿ ಆ ಕಡೆ. ತಾಲೂಕು ಆಡಳಿತಕ್ಕೆ, ಅವೈಜ್ಞಾನಿಕ ಯೋಜನೆ ರೂಪಿಸಿರುವ ತಾಲೂಕು ಆಡಳಿತಕ್ಕೆ, ಕಂಡು ಕಾಣದಂತಿರುವ ತಾಲೂಕು ಆಡಳಿತಕ್ಕೆ, ಇಂದ್ರಿಯ ಇಲ್ಲದ ತಾಲೂಕು ಆಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಆತ್ಮೀಯ ಬಂಧುಗಳೇ ಹಾಗೂ ನನ್ನ ಈ ನರಸೀಪುರದ ಅಮರನಾಥ ಉಪವಾಸದಲ್ಲಿ ಇರುವ ಭಾಗವಹಿಸಿದ ಎಲ್ಲ ಬಂಧುಗಳೇ ಹಾಗೂ ಈ ರೇಷ್ಮೆ ಫ್ಯಾಕ್ಟರಿಯ ಕಾರ್ಮಿಕ ಬಂಧುಗಳೇ, ದಯವಿಟ್ಟು ನೋಡಿ ಎಂತ ವ್ಯವಸ್ಥೆ ಬಂದಿದೆ ಅಂದ್ರೆ, ಇವತ್ತು ಸರ್ಕಾರ ಯಾವ ರೀತಿ ಯೋಜನೆ ಜನಪರವಾಗಿ, ಜನರಿಗಾಗಿ, ಪ್ರಾಣಿ ಪಕ್ಷಕ್ಕಾಗಿ ಮತ್ತೆ ವಾಯು ಮಾಲಿನ್ಯಕ್ಕಾಗಿ ಯೋಜನೆ ರೂಪಿಸಬೇಕು. ಆದ್ರೆ ಇವತ್ತು ಅವೆಲ್ಲನೂ ಮುಟ್ಟಿ ಸ್ವಾರ್ಥಕ್ಕೋಸ್ಕರ ಈ ಯೋಜನೆ ರೂಪಿಸ್ತಾ ಇದೆ. ಯಾಕೆ ನಿಮಗೆ ಸ್ವಾರ್ಥ? ನೀವು ಆಡಳಿತ ನಡೆಸುತ್ತಿರೋದು ಯಾವ ಉದ್ದೇಶಕ್ಕೋಸ್ಕರ ಹೇಳಿ. ದಯವಿಟ್ಟು ಈ ನರಸೀಪುರದಲ್ಲಿ 20 ರಿಂದ 30 ಸಾವಿರ ಜನಸಂಖ್ಯೆ ಇದೆ. ಈ ಜನಸಂಖ್ಯೆಗೋಸ್ಕರ ನೀವು ಕ್ರೀಡಾಂಗಣ ಮಾಡಿ. ಇಲ್ಲಿ ನರಸೀಪುರದ ಸರ್ಕಾರಿ ಆಸ್ತಿ ಬೇಕಾದಷ್ಟು ಇದೆ. ಅದಕ್ಕೆ 5 ಎಕರೆ ಸಾಲಲ್ಲ ನೀವು ಮಾಡಿರೋದು. ಇನ್ನೂ 5 ಎಕರೆ ಕೊಡಿ. ಯಾಕಂದ್ರೆ ಆಡೋ ಕಡಿಮೆ ಜನ ನೋಡೋರು ಬರ್ತಾರೆ, ಕ್ರೀಡಾ ಪ್ರೇಮಿಗಳು ಬರ್ತಾರೆ. ಅವ್ರಿಗೆ ಊರಿಂದ ಹೊರಗಡೆ ಅದ್ಭುತವಾಗಿ ಕ್ರೀಡಾಂಗಣ ಮಾಡಿ. ನಮ್ಮ ತಾಲೂಕು ನಮ್ಮ ಹೆಮ್ಮೆ, ನಮ್ಮ ಕ್ರೀಡಾಂಗಣ ಅಂತ ನಾವು ಗೌರವಿಸ್ತೀವಿ. ಆದ್ರೆ ಇಲ್ಲಿ ಸಾವಿರಾರು ಜನಗಳು ಕಾರ್ಮಿಕರಿದ್ದಾರೆ. ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ. ಸರ್ಕಾರದಿಂದ ಪ್ರತಿ ವರ್ಷ ಮರ ನೆಡಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಯಾಕೆ? ಮರ ಬೆಳೆಸಕ್ಕೆ. ಆದ್ರೆ
6 ಎಕರೆ ಬೆಳೆದಿರುವಂತ ಮರಗಳ ನೀವು ತರಿಸ್ತೀರಲ್ಲ, ನಾಚಿಕೆ ಆಗಲ್ವನ್ರಿ? ಅರಣ್ಯ ಮಂತ್ರಿಗಳ ನೀವೇನ್ರಿ ಮಾಡ್ತಾ ಇದ್ದೀರಾ? ನಮ್ಮ ತೆರಿಗೆ ಹಣದಿಂದ ನೀವು ಹಿಂದೆ ಮುಂದೆ ಸೆಕ್ಯೂರಿಟಿ ಮಾಡ್ಕೊಂಡು ನೀವು IAS ಅಧಿಕಾರಿ ಮಾಡ್ಕೊಂಡು ಏನ್ರಿ ಕತ್ತೆ ಕಾಯ್ತಿದೆ ಅಂದ್ರೆ ನಾಚಿಕೆ ಆಗಲ್ವ? ಇಡೀ ಜನತೆಯಲ್ಲಿ ಅಮಾನತ ಉಪವಾಸ ಕೂರ್ಬೇಕು ಹೇಳಿ. ನೀವೇನು ನಮ್ಮ ತೆರಿಗೆ ಹಣದಿಂದ ಆಡಳಿತ ನಡೆಸ್ತಿಲ್ವಾ? ನೀವು ಅರಣ್ಯ ಮಂತ್ರಿಗಳಾಗಿ ಅರಣ್ಯ ಬೆಳೆಸುತ್ತಾನ ಮಾಡಿಸ್ತಿರ್ಲು, ಆದ್ರೆ ಸಾವಿರಾರು ಎತ್ತರ ಬೆಳೆದಿರುವಂತ ಮರ ತರಿಸ್ತಿರಲ್ರಿ. ಈ ನರಸೀಪುರ ಜನತೆಗೆ ಗಾಳಿಗೆ ಏನ್ರಿ ಮಾಡ್ತೀರಾ? ಮುಂದೆ ಕೊರತೆ ಆದ್ರೆ ಅದಕ್ಕೆ ಏನ್ ಮಾಡ್ತೀರಾ ಹೇಳಿ? ರೇಷ್ಮೆ ಮಂತ್ರಿಗಳಿದ್ದಾರೆ, ಕಂಡು ಕಾಣದಂತೆ ಇದ್ದಾರೆ. ಇವ್ರಿಗೆಲ್ಲ ನಾಚಿಕೆ ಆಗ್ಬೇಕು. ನೀವು ನಮ್ ತೆರಿಗೆ ಹಣದಿಂದ ಸಂಬಳ ತಗೊಂಡು ಹಿಂದೆ ಮುಂದೆ ಕಾರು ಮಾಡಿಕೊಂಡು TADA ತಕೊಂಡು ನಿಮ್ಗೆ IAS ಅಧಿಕಾರಿಗಳು ಬೇರೆ ಇರ್ತಾರೆ ಮಾಹಿತಿ ಕೊಡಕ್ಕೆ. ಯಾಕೆ ಅಂದ್ರೆ ಅಭಿವೃದ್ಧಿ ಮಾಡಕ್. ಆದ್ರೆ ನೀವು ಮಾಡ್ತಾ ಇರ್ತಿಲ್ಲ ದುರಭಿಮಾನ. ಇದು ನಿಮ್ಮನ್ನು ಬಿಡಲ್ಲ. ಇದು ನಾವೆಲ್ಲ ಸುಮ್ಮನೆ ಉದ್ದೇಶಪೂರ್ವಕವಾಗಿ ಮಾಡಿದ್ರು ಇದು ನಿಮ್ಮನ್ನ ಯಾರ್ಯಾರು ಇದ್ದೀರ ಅವ್ರು ಯಾರು ಬಿಡಲ್ಲ. ಅದು ಪಕ್ಷಿ ಏಟು ಮರದ ಏಟು ನಿಮ್ಮನ್ನ ಬಿಡಲ್ಲ. ನೀವು ಜನ ಸುಮ್ಮನೆ ಇರ್ಬೋದು. ಜನ ಅಂದ್ರೆ ಸುಮ್ಮನೆ ಇರ್ತಾರೆ. ಯಾಕೆ? ಅಯ್ಯೋ ನಮ್ಗೆ ಯಾಕೆ ದೊಡ್ಡವರು, ಅದು ತಪ್ಪು. ಇಡೀ ನರಸೀಪುರ ಜನತೆ ಆಮೇಲೆ ಮಹಿಳೆಯರು ಹೆಚ್ಚಿಗೆ ಭಾಗವಹಿಸಬೇಕು. ಯಾಕೆ ಕಾರಣ ಹೇಳಿ? ರೇಷ್ಮೆ ಸೀರೆ ಇದ್ರೆ ನಿಮ್ಗೆಲ್ಲ ಅಚ್ಚುಮೆಚ್ಚು. ಇಡೀ ನಮ್ಮ ಕರ್ನಾಟಕ ಭಾರತ ದೇಶ ಹೊರಗಡೆಗೂ ರಫ್ತು ಆಯ್ತಾ ಇದೆ ರೇಷ್ಮೆ. ನೀವೆಲ್ಲ ಮಹಿಳೆಯರು, ನಮ್ಮ ಅಕ್ಕ ತಂಗಿಯರು ಎಲ್ಲ ಈ ಅಮರನಾಥ ಉಪ ಸತ್ಯಾಗ್ರಹಕ್ಕೆ ಬಂದು ನೀವೆಲ್ಲ 70 ಸಾವಿರಾರು ಜನ ಬಂದ್ರೆ ಸರ್ಕಾರ ಅಲ್ಲ, ಎಲ್ಲರೂ ಇಲ್ಲಿಗೆ ಬಂದು ಬರ್ತಾರೆ. ಅವ್ರು ಕೈ ಕಟ್ಕೊಂಡು ನೀವು ಮಾತು ಕೇಳಿ ಕೈತಾರೆ. ಆದ್ರೆ ಎಲ್ಲ ಕೈ ಕೊಡ್ತದೋ ನೀವು. ನಮ್ಗೇನು ನಮ್ಗ್ಯಾಕೆ ಉಸುಮಾರಿ ಅಂದ್ರೆ ಇದೊಂದಿನ ಈ ವ್ಯವಸ್ಥೆ ಎಲ್ಲ ಹಾಳಾಗತ್ತೆ. ಸಾವಿರಾರು ಮರಗಳು ತೆಗಿತಾರೆ. ಆದ್ರೆ ಇದು ನರಸೀಪುರ ಹೃದಯ ಭಾಗದಲ್ಲಿ ಇರುವಂತಲ್ಲಿ ಇಲ್ಲಿ ಕ್ರೀಡಾಂಗಣ ಮಾಡಿ ಗಲಾಟೆ ಹಚ್ಚು ಕೂಗಾಟ ನಡೆಯುತ್ತೆ. ಮುಂದೆ ಒಂದಿನ ಸಮಸ್ಯೆನೂ ಆಗ್ಬೋದು. ಅದರಿಂದ ಊರ ಹೊರಗಡೆ ಇದ್ರೆ ಇಲ್ಲಿ ನಮ್ಮ ಮೈಸೂರು ಹೆಮ್ಮೆಯ ಮಹಾರಾಜರು ಮಾಡಿರುವಂತ ನಮ್ಮ ಬಡ ಜನತೆಗೆ 1912ರಲ್ಲೇ ನೋಡ್ರಿ, ಎಲ್ಲ ತಿಳ್ಕೋಬೇಕು ನೀವು ರಾಜಕೀಯದವರು. 1912ರಲ್ಲೇ ತ್ರಿವೇಣಿ ಸಂಗಮವಾದಂತ ನಮ್ಮ ನರಸೀಪುರ ಕಾವೇರಿ ಕಪಿಲ ಹಾಗೂ ಸ್ಫಟಿಕ ಸರೋವರ ನಡುವೆ ಮಾಡಿರುವ ತ್ರಿವೇಣಿ ಸಂಗಮದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಮಾಡಿದ್ದಾರೆ. ಯಾಕೆಂದ್ರೆ ಈ ನರಸೀಪುರ ಜನತೆ ಇಲ್ಲೆಲ್ಲ ಬಡ ಜನತೆ ಇದ್ದಾರೆ. ಈ ತ್ರಿವೇಣಿ ಸಂಗಮದಲ್ಲಿ ಒಂದು ಫ್ಯಾಕ್ಟರಿ ಮಾಡಿದ್ರೆ ಸಾವಿರಾರು ಜನಕ್ಕೆ ಉಪಯೋಗ ಆಯ್ತು. ಆಮೇಲೆ ಸಾವಿರಾರು ರೈತ ಕುಟುಂಬ ರೇಷ್ಮೆ ಬೆಳೆದ್ರೆ ಇಲ್ಲಿ ರೇಷ್ಮೆ ಮಾರುಕಟ್ಟೆಯನ್ನು ಮಾಡಿದ್ರು. ಆದ್ರೂ ಬಳಕೆ ಮಾಡ್ತಿಲ್ಲ ಸರ್ಕಾರ. ಇಂಥ ಅವೈಜ್ಞಾನಿಕ ವ್ಯವಸ್ಥೆಗಳನ್ನ ನೀವು ಬಿಡಿ, ಜನಪರ ಜನಾಡಳಿತ ಮಾಡಿ. ನಾವು ನಿಮ್ಗನ್ನ ಘೋಷಣೆ ಕೂಗ್ತೀವಿ. ನಾವು ಇಲ್ಲಿ ಯಾವುದೇ ಉದ್ದೇಶಕ್ಕೂ ಬಂದಿಲ್ಲ, ವಾಲಂಟರೀಸ್ ಬಂದಿರು. ನಾವು ನಿಮ್ಮ ಯಾವ ಪಕ್ಷ ಪ್ರತಿಷ್ಠೆ ಎಲ್ಲ ಸೈಡ್ಗಿಡಿ. ಆದ್ರೆ ಅಭಿವೃದ್ಧಿ ಮಾಡಿ ಕ್ರೀಡಾಂಗಣ ಹೊರಗಡೆ ಮಾಡಿ. ಸಾವಿರಾರು ಎಕರೆ ನಮ್ಮ ಸರ್ಕಾರಿ ಜಮೀನು ನರಸೀಪುರನೇ ಇದೆ. ನೀವು ಹುಡುಕಿ ತಹಸೀಲ್ದಾರ್ ಏನ್ ಮಾಡ್ತಿದ್ರು? ತಹಸೀಲ್ದಾರ್ ಯಾವ ರೀತಿ ವರದಿ ಕೊಡ್ರಿ? ಇಲ್ಲಿ ಕೊಡುವಾಗ 500 ಮರಗಳ ಪ್ರಾಣಿ ಪಕ್ಷಿಗಳು ಯಾವ ರೀತಿ ವ್ಯವಸ್ಥೆ ಮಾಡಿದ್ರು ಅವರು? ವಲಸೆ ಬಂದಿರೋ ಕಾರ್ಮಿಕರು ಮನೆ ಹೊಡೆದಾಕ್ಬಿಟ್ಟು ಬೇರೆ ಕಡೆ ಮನೆ ಕಟ್ಕೊಡ್ತಿದ್ದಾರೆ. ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ಏನ್ ಮಾಡ್ತೀರಾ? ಮರ ಗಿಡಗಳಿಗೆ ಏನ್ ಮಾಡ್ತೀರಾ? ನೀವು ಬೆಳೆಸ್ತೀರಾ? ಬೆಳೆಸ್ಬಿಡಿ. ಮತ್ತೆ ನಾಳೆಗೆ ಏನ್ ಕಂಪ್ಯೂಟರ್ಲಿ ಒತ್ತೈತೆ ಮರ ಬೆಳೆದು ಬಿಡಲ್ಲ? ಅವೈಜ್ಞಾನಿಕ ನೀತಿಗಳನ್ನ ಬಿಡಿ. ನೀವು ಜನಪರ ಮುಂದೆ ಒಂದಿನ ಸಾಪ ಬಿಡಲ್ಲ. ಇದು ಮೊದಲು ಇದೇ ರೀತಿ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು ನಮ್ಗೆಲ್ಲ ನೀರಿಲ್ದಾಗ ಹಿಂಸೆ ಮಾಡಿ ನೀರು ಬಿಡಿಸ್ಕೊಂಡ್ರು. ನಮ್ ದನ ಕರುಗಳಿಗೆ ನೀರಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ, ನಮ್ ಬೆಳೆದ್ ನಿಂತರು ಬೆಳೆಗೆ ನೀರಿಲ್ಲ. ಆಗ ಪರಿಣಾಮ ಏನಾಯ್ತು? ಆ ಮುಖ್ಯಮಂತ್ರಿಗಳೇ ವಿಚಿತ್ರವಾದಂತ ವ್ಯವಸ್ಥೆ ಸಾವಲ್ಲಿ ಹೋದ್ರು. ಆದ್ರೆ ನಮ್ಗೆ ತಾವು ಈ ಬಗ್ಗೆ ನಾವು ಮಾತಾಡೋದೇ ವ್ಯವಸ್ಥೆ ಇಲ್ಲ. ಆದ್ರೆ ವಿಚಾರಣೆ ನಿಮ್ಗೆ ಹೇಳ್ತಾರಲ್ಲ ಅಷ್ಟೇ. ನಿಮ್ಮ ಕರ್ಮ ನಿಮ್ಮ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದು ಉದ್ದೇಶ ಪ್ರತಿಷ್ಠೆ ಇಲ್ಲ ಸೈಡ್ ಹಾಕಿ ನರಸೀಪುರ ತಾಲೂಕು ನರಸೀಪುರ ಜನತೆನ ಗೌರವವನ್ನು ಹೆಚ್ಚಿಸಿ, ತ್ರಿವೇಣಿ ಸಂಗಮದ ಗೌರವವನ್ನು ಹೆಚ್ಚಿಸಿ ಕ್ರೀಡಾಂಗಣ ಮಾಡಿ. ಅದು ಬೇರೆ ಕಡೆ ಮಾಡಿ. ನೀವು ದೊಡ್ಡದಾಗಿ 5 ಎಕರೆ ಸಾಲಲ್ಲ. ಯಾವುದೇ ತಹಸೀಲ್ದಾರ್ ಯಾವ ರೀತಿ ಒತ್ತೆ ಕೊಟ್ಟಾರ ಗೊತ್ತಿ. ನಾನೊಬ್ಬ ರೈತ, ನಾನೇ ಹೇಳ್ತೀನಿ 5 ಎಕರೆ ಸಾಲಲ್ಲ. ಈ ಜನರೇಷನ್ ಹೆಂಗ 5 ಎಕರೆ ಸಾಲತ್ತೆ? ಜಾಗನೇ ಬೇಕು. ಸುತ್ತ ಕೂತ್ಕೊಂಡು ಜನ ಹೌದು. ಅದು ಇಡೀ ಒಂದ್ ಶಾಲೆಗೆ ಮಾಡುದು ವೈಜ್ಞಾನಿಕ ಎಲ್ಲ ಬಿಡಿ. ಒಂದ್ ಶಾಲೆಗೆ ಮಾಡೋದು ಶಾಲೆ ಮಕ್ಕಳು ಮಾಡ್ತಾರೆ. ಅಲ್ಲಿ ಕಾರ್ಮಿಕರ ಮಕ್ಳು ಇಲ್ವ? ಅಲ್ಲಿ ಕಾರ್ಮಿಕರು ಒಟ್ಟೆ ಅವ್ರ ಮಕ್ಕಳೇ ಅಂದ್ರೆ ನೀವು ಬದುಕಿಸ್ತೀರಾ? ಬಿಡ್ರಿ ಆ ನೀತಿ ಎಲ್ಲ ಬಿಟ್ಟು ಒಳ್ಳೆ ಉದ್ಯೋಗ ಮಾಡಿ. ಕಾರ್ಮಿಕರು ಮೈಸೂರು ಮಹಾರಾಜರು ಹಾಗೆಲ್ಲ ನೋಡಿ. ಅವರು ಎಂತವ್ರು? ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನೆನೆಬೇಕು ನಾವು. ನಿಮ್ಗೇನಾದ್ರು ನೀವೆಲ್ಲ ಸರ್ಕಾರಿ ದುಡ್ಡಲ್ಲಿ ನಮ್ಮ ತೆರಿಗೆಯಲ್ಲಿ ಆಡಳಿತ ನಡೆಸ್ತೀರಾ? ಮೈಸೂರು ಮಹಾರಾಜರು ಅವ್ರ ಆಸ್ತಿನ
ಮಾರಿ ಅವ್ರ ಒಡವೆನ ಮಾಡಿ ನಮ್ಮಂತ ಜನಗಳಿಗೆ ನೆರವಾಗಿದ್ದಾರೆ. ಅವ್ರು ಇವತ್ತಿನ ಕಾಲದಲ್ಲಿ ಇಡೀ ಮನುಕುಲ ಇದ್ಕೊಂಡು ಅವರು ಚಿರಾಯಾಗಿ ಇರ್ತಾರೆ ಅಂತ ಯೋಜನೆ ಮಾಡ್ರಿ. ನಿಮ್ದು ಯಾವ ಪಕ್ಷ ಆಗ್ತಿದೆ ಯಾರೇ ಅಲ್ಲಿ ಮತ ಹಾಕ್ತೀವಿ, ಪ್ರತಿ ಸಲ ನಿಮ್ಮನ್ನೇ ಆಯ್ಕೆ ಮಾಡ್ತೀವಿ. ನಮ್ಗೇನು ಇಲ್ಲ, ಯಾರೇ ನಮ್ಗೇನೋ ಉದ್ಧಾರ ಮಾಡಿ ನಾವು ದುಡಿಬೇಕು, ತಿನ್ಬೇಕು. ನಾವು ಮುಂದೆ ಏನೋ ಈ ವ್ಯವಸ್ಥೆ ಎಲ್ಲ ಬಿಡಿ, ಅಮರನಾಥ ಸತ್ಯಾಗ್ರಹ ಮಾಡಿ ಇಲ್ಲಿ ಆಗೋ ಸಮಸ್ಯೆ ಆಗೋದು, ನಿಮ್ಗೆ ತೊಂದರೆ ಆಗೋದು ಬೇಡ. ಇಷ್ಟೇ ವ್ಯವಸ್ಥೆ ಎಲ್ಲ ಬಿಡಿ ಅಂತ ನಾನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್. ಬೇಕೇ ಬೇಕು, ಬೇಕು ಬೇಕೇ ಬೇಕು, ಕಾನೂನಂತೆ ಕಾನೂನು, ಸರ್ಕಾರ ಒಂದೇ ಸರ್ಕಾರ, ನೀತಿಗೆಟ್ಟ ರಾಜ್ಯ ಸರ್ಕಾರಕ್ಕೆ, ನೀತಿಗೆಟ್ಟ ಕ್ರಿಯಾ ಯೋಜನೆ ಮಾಡಿರುವ ತಾಲೂಕು ಆಡಳಿತಕ್ಕೆ, ಅವೈಜ್ಞಾನಿಕವಾಗಿ ಯೋಜನೆ ಮಾಡಿರುವ ತಾಲೂಕು ಆಡಳಿತಕ್ಕೆ, ಕಾರಣದಂತಿರುವ ತಾಲೂಕು ಆಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಈಗ